ಗರ್ಭಿಣಿಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ತಣಿಸಂದ್ರದಲ್ಲಿ ಆಗಿರುವಂತಹ ಘಟನೆ ಇದು. ಉತ್ತರ ಪ್ರದೇಶ ಮೂಲದ ಸುಮನಾ ಜಸ್ಟ್ 22 ವರ್ಷ ವಯಸ್ಸು, ಪ್ರೆಗ್ನೆಂಟ್ ಆಗಿದ್ರು, ಬಟ್ ಸಾವನ್ನಪ್ಪಿದ್ದಾರೆ. ಪತಿ ಶಿವಂ ಜೊತೆಗೆ ಬಾಡಿಗೆ ಮನೆಯಲ್ಲಿ ವಾಸ ಇದ್ರಂತೆ. ಇಬ್ರು ಕೂಡ ಇಲ್ಲೇ ಜೀವನ ಸಾಗಿಸ್ತಾ ಇದ್ರು. 3 ದಿನಗಳ ಹಿಂದೆ ಮನೆಯಲ್ಲೇ ಸುಮನಾ ಸಾವಾಗಿದೆ. ಮೃತದೇಹ ವಾಸನೆ ಬಂದು ಸ್ಥಳೀಯರು ಗಮನಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ. ಯೂಶಲಿ ಹಾಗೆ ಅಲ್ವಾ, ಬಾಡಿ ಒನ್ಸ್ ಡಿಕಂಪೋಸ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ತುಂಬ ಕೆಟ್ಟ ಸ್ಮೆಲ್ ಬರುತ್ತೆ. ಅದನ್ನು ತಡ್ಕೊಳ್ಳೋದಕ್ಕೆ ಆಗಲ್ಲ, ತುಂಬ ಗಬ್ಬು ಸ್ಮೆಲ್ ಇರೋದಕ್ಕಾಗಲ್ಲ. ಸೊ ಆ ಟೈಮ್ನಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಡೌಟ್ ಬಂದಿದೆ, ಇಲ್ಲಿಂದಲೇ ಬರ್ತಿರೋದು ಅಂತ. ಎಲ್ಲಿಂದ ಬರ್ತಿದೆ ಅಂತ ನೋಡಿದಾಗ ಇಲ್ಲಿಂದ ಬರ್ತಿದೆ ಅಂದಾಗ ಓಪನ್ ಮಾಡಿಸಿ ನೋಡಿದಾಗ ಈ ಘಟನೆ ಎಲ್ಲ ಆಗಿರೋದು ಬೆಳಕಿಗೆ ಬಂದಿದೆ. ಆಶ್ಚರ್ಯ ಏನು ಅಂತ ಮುಂದಿನ ಹಂತದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಆ ಪತಿಯ ಪಾತ್ರದ ಬಗ್ಗೆ ಏನು ಮಾಹಿತಿಗಳು ಪ್ರಾರಂಭಿಕ ಮಾಹಿತಿಗಳು ಸಿಗ್ತಾ ಇದೆ. ಇದೇ ಜಾಗ ಕ್ರೈಮ್ ಸೀನು. ಸೊ ಕೊಲ್ಲಲ್ಪಟ್ಟಿದ್ದ, ಸಾವಾಗಿದ್ರು ಯಾಕೆ ಪತಿ ಯಾರಿಗೂ ಹೇಳಲಿಲ್ಲ, ಈ ಎಲ್ಲ ಪ್ರಶ್ನೆ ಇದೆ. 3 ದಿನದ ಹಿಂದೆನೇ ಮೃತಪಟ್ಟಿದ್ರು ಸುಮನಾ ಅಂತ. ಈಗ ಬಂತು ನೋಡಿ ಡೀಟೇಲ್ಸು. ಸುಮನಾ ಮೃತದೇಹದ ಮೇಲೆ ಗಾಯದ ಗುರುತುಗಳಿಲ್ಲ. ಮೂಗಿನಲ್ಲಿ ರಕ್ತ ಬಂದು ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕೆಂದರೆ ಸ್ಪಾಟ್ಗೆ FSL ತಜ್ಞರೆಲ್ಲ ಬಂದಿರ್ತಾರಲ್ವಾ, ಹೆಂಗೆ ಸಾವಾಯಿತು, ರೆಕರೆನ್ಸ್ ಆಫ್ ಡೆತ್ ಏನು ಅಂತ ನೋಡಿದಾಗ ಮೂಗಲ್ಲಿ ರಕ್ತ ಬಂದಿರೋದು ಗೊತ್ತಾಗಿದೆ. ನಿನ್ನೆ ಮಧ್ಯಾಹ್ನ ಸ್ಥಳೀಯರು ಗಮನಿಸಿದಾಗ ಪತಿ ಶಿವಂ ಎಸ್ಕೇಪ್ ಆಗಿರೋದು. ಪತ್ನಿಯ ಮೃತದೇಹದ ಜೊತೆಗೇನೆ 2 ದಿನ ಪತಿ ಶಿವಂ ಕಳೆದಿದ್ದ ಅನ್ನೋ ವಿಚಾರ ಆಘಾತಕಾರಿ. ಇದು ವಿಲಕ್ಷಣ ಅಲ್ವಾ? ಒಂದು ಮೃತದೇಹ ಇಟ್ಕೊಂಡು ಅದ್ರ ಮುಂದೆ ಎಗ್ಬುರ್ಜಿ ಮಾಡಿಕೊಂಡು ಶವದ ಮುಂದೆ ಊಟ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನಿಮಗೆ. ಬಟ್ ಆತ ಮಾಡಿದ್ದಾನೆ. ಇದಕ್ಕೆ ವಿಲಕ್ಷಣ ಮತ್ತು ಅನುಮಾನಗಳು ಬರ್ತಾ ಇದೆ. ಇದನ್ನೇ ಏನಾದರೂ ಸಾಯಿಸಿದ್ನ ಅನ್ನೋದು ಒಂದು ಪ್ರಶ್ನೆ ಇದೆ. ಪತಿ ನಿಧನದ ನಂತರ ಕೂಡ ಭಾಳ ಸಹಜವಾಗಿ ಮೊದಲ ದಿನ ಕೆಲಸಕ್ಕೆ ಬೇರೆ ಹೋಗಿದ್ದಂತೆ, ಪೇಂಟಿಂಗ್ ಕೆಲಸಕ್ಕೆ ಹೋಗಿದ್ದಂತೆ. ಹೆಂಗೆ ಸಾಧ್ಯ ಆಗುತ್ತೆ ಇದು? ಅಥವಾ ಶವ ವಿಲೇವಾರಿ ಮಾಡೋಕ್ಕಾಗದೆ ಮನೆಯಲ್ಲೇ ಇಟ್ಕೊಂಡಿದ್ನ? ಏನು ಈ ಸಾವಿನ ಮಿಸ್ಟ್ರಿ ಅನ್ನೋದು ಆಚೆ ಬರಬೇಕು. ಡೀಟೇಲ್ಸ್ ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘು, ಎಷ್ಟು ವರ್ಷದ ಹಿಂದೆ ಇವ್ರದ್ದು ಮದುವೆ ಆಗಿದ್ದು? ಏನೇನು ಅನುಮಾನಗಳು ಪೊಲೀಸರಿಗೆ ಸದ್ಯಕ್ಕೆ ಈ ಸಾವಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ? ಅಬ್ಸ್ಕಾಂಡ್ ಆಗಿರುವಂತಹ ಶಿವಂ ಕುರಿತಂತೆ ಏನು ಕ್ಲೂ ಸಿಕ್ಕಿದೆ ಅಂತ? ಮಮತಾ, ಕಳೆದ ಒಂದು 2-3 ತಿಂಗಳ ಹಿಂದಷ್ಟೇ ಇವರ ಮದುವೆ ಆಗಿತ್ತು. ತಣಿಸಂದ್ರದಲ್ಲಿ ಕಳೆದ 1 ತಿಂಗಳ ಹಿಂದೆ ಇವರು ಬಂದಿದ್ರು. ಅಲ್ಲಿ ನೆಲೆಸಿರುವಂತಹ ವ್ಯವಸ್ಥೆಗಳಾಗಿತ್ತು. ಮನೆ ಜೋಪಡಿ ರೀತಿಯಲ್ಲಿ ಇದ್ದಂತಹ ಮನೆಯಲ್ಲೇ ಕೂಡ ನೆಲೆಸಿದ್ರು. ಮೂಲತಃ ಇಬ್ರು ಕೂಡ ಬಿಹಾರದವರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸುಮನಾ ಅನ್ನುವಂಥ 22 ವರ್ಷದ ಗರ್ಭಿಣಿಗ ಸಾವನ್ನಪ್ಪಿರುವಂಥದ್ದು. ಕಳೆದ 3 ದಿನದ ಹಿಂದೆ ಈಕೆ ಸಾವನ್ನಪ್ಪಿದ್ದಾಳೆ. ಗಂಡ ಮನೆಯಲ್ಲಿ 3 ದಿನಗಳ ಕಾಲ ಶವದ ಜೊತೆ ಇದ್ದು, ಅನಂತರ ಯಾವಾಗ ಶವ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ, ಅನಂತರದಲ್ಲಿ ಶವವನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವಂಥದ್ದು. ಆರಂಭಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಆಕೆಯ ಮೈ ಮೇಲೆ ಯಾವುದೇ ಗಾಯಗಳಿರಲಿಲ್ಲ. ಮೂಗಿನಲ್ಲಿ ರಕ್ತ ಬಂದಿರುವಂಥದ್ದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಗಾಯಗಳು ಇರಲಿಲ್ಲ. ಸೊ ಇದು ಪೊಲೀಸರಿಗೆ ಅನುಮಾನವನ್ನು ಹೆಚ್ಚಿಸ್ತಾ ಇರುವಂಥದ್ದು. ಯಾಕಂದ್ರೆ 3 ದಿನ ಆಗಿದೆ, ಸತ್ತು 3 ದಿನ ಆಗಿದ್ರೂ ಕೂಡ ಮನೆಯಲ್ಲೇ ಶವದ ಜೊತೆ ಆತ ಇದ್ದಾನೆ. ಜೊತೆಗೆ ಅಲ್ಲೇ ಊಟ ತಿಂಡಿಯನ್ನು ಮಾಡಿದ್ದಾನೆ. ಜೊತೆಗೆ ಅಲ್ಲೇ ಕೂಡ ಮದ್ಯಪಾನವನ್ನು ಕೂಡ ಸೇವನೆ ಮಾಡಿದ್ದಾನೆ. ಅದಾದ ಬಳಿಕ ಮೊದಲ ದಿನ ಹೆಂಡತಿ ಸತ್ತ ಮೊದಲ ದಿನ ತಾನು ಪೇಂಟಿಂಗ್ ಕೆಲಸವನ್ನು ಮಾಡ್ತಾ ಇದ್ದ. ಆ ಕೆಲಸಕ್ಕೂ ಕೂಡ ಹೋಗಿ ಬಂದಿದ್ದಾನೆ. ಆ ನಂತರದಲ್ಲಿ 2 ದಿನ ಕಾಲವನ್ನು ಕಳೆದಿದ್ದಾನೆ. 3ನೇ ದಿನ ಯಾವಾಗ ಶವ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ, ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದಾನೆ. ಇದು ಪೊಲೀಸರಿಗೆ ಅನುಮಾನವನ್ನು ಉಂಟು ಮಾಡ್ತಾ ಇರುವಂಥದ್ದು. ಶವ ಸ್ಮೆಲ್ ಬಂದಾಗ ಅಕ್ಕಪಕ್ಕದಲ್ಲಿ ಇದ್ದಂಥ ನಿವಾಸಿಗಳಿಗೆ ಆ ವಾಸನೆ ಗೊತ್ತಾಗಿ ಬಂದು ಪರಿಶೀಲನೆಯನ್ನು ಮಾಡಿದಾಗ ಈ ರೀತಿಯ ಘಟನೆ ಆಗಿರುವಂಥದ್ದು ಗೊತ್ತಾಗಿದೆ. ಈತನೇನಾದರೂ ಕೊಲೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾನ, ಅಥವಾ ಗರ್ಭಿಣಿ ಆಗಿದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಆರೋಗ್ಯ ಸಮಸ್ಯೆಯಿಂದ ತುತ್ತಾಗಿ ಅದನ್ನು ಆಚೆ ಹೇಳೋದಕ್ಕೆ ಆಗದೆ ಇದ್ದಂಥ ಕಾರಣಕ್ಕಾಗಿ ಪತಿ ಈ ರೀತಿ ವರ್ತನೆಯನ್ನ ಮಾಡಿದ್ದಾನ ಅನ್ನುವಂಥ ಒಂದಷ್ಟು ಅನುಮಾನಗಳಿದೆ. ಬಟ್ ಮೂಗ್ನಲ್ಲಿ ರಕ್ತ ಬಂದಿರುವಂಥ ಕಾರಣಕ್ಕಾಗಿ ಈತ ಅಲ್ಲೇ ಮಾಡಿರಬಹುದು ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಪೊಲೀಸರಿಗಿದೆ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆತ ಎಲ್ಲಿದ್ದಾನೆ, ಹೇಗೆ ಅನ್ನುವಂಥ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೂಲತಃ ಬಿಹಾರದವರು ಅನ್ನುವಂಥ ಕಾರಣಕ್ಕಾಗಿ 3 ದಿನಗಳಾಗಿರುವಂಥ ಹಿನ್ನೆಲೆಯಲ್ಲಿ ಆತ ಎಲ್ಲಾದರೂ ಆ ಭಾಗಕ್ಕೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟು ಹೋಗಿದ್ದಾನ ಅನ್ನುವಂಥದ್ದು ಅನುಮಾನಗಳು ಕೂಡ ಇದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆತನನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಈಗ ಹೆಣ್ಣೂರು ಪೊಲೀಸರು ಮುಂದಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ರಾಘು.